ಸಿಂಹ ರಾಶಿಯವರ ದಿನ ಭವಿಷ್ಯ ಮಾರ್ಚ್ 2ರಂದು ಹೀಗಿದೆ. ಸಿಂಹ ರಾಶಿಯವರೇ, ನೀವು ಅಗ್ನಿ ತತ್ವದ ರಾಶಿಯ ಗೌರವ, ನಾಯಕತ್ವ, ಆತ್ಮವಿಶ್ವಾಸ, ನೀವು ನಿಮ್ಮ ಗುರುತು, ನೀವು ಎಲ್ಲಿದ್ದರೂ ನಿಮ್ಮ ಪ್ರಭಾವ ಸ್ಪಷ್ಟವಾಗಿರುತ್ತದೆ. ಮಾರ್ಚ್ 2ರಂದು ಗ್ರಹಗಳ ಸ್ಥಿತಿ ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಹೊಳೆಯುವಂತೆ ಮಾಡುತ್ತಿದೆ. ಆದರೆ ಇಂದು ಒಂದು ವಿಷಯ ಗಮನದಲ್ಲಿಡಿ, ಅಹಂಕಾರ ಮತ್ತು ಆತ್ಮವಿಶ್ವಾಸ ನಡುವಿನ ರೇಖೆ ತುಂಬ ಸಣ್ಣದ್ದು. ಅದನ್ನು ಸಮತೋಲನದಲ್ಲಿಟ್ಟರೆ ಯಶಸ್ಸು ಖಚಿತ. ಬೆಳಿಗ್ಗೆ ಎದ್ದಾಗಲೇ ಉತ್ಸಾಹ ಮತ್ತು ಶಕ್ತಿ ತುಂಬಿರುತ್ತದೆ. ಹೊಸ ಯೋಜನೆ ಆರಂಭಿಸಲು ಹೊಸ ಮನಸ್ಸು ಮಾಡಬಹುದು. ಬೆಳಿಗ್ಗೆ 6:30ರಿಂದ 9 ಒಳಗೆ ಮಾಡಿದ ಕಾರ್ಯ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇಂದು ನೀವು ಆರಂಭಿಸುವ ಕೆಲಸ ದೀರ್ಘಕಾಲ ಫಲ ಕೊಡಬಹುದು. ಉದ್ಯೋಗ ಮತ್ತು ಕರಿಯರ್ ನಾಯಕತ್ವದ ಕ್ಷಣ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಬೆಲೆ ಇರುತ್ತದೆ. ತಂಡದ ನಾಯಕತ್ವ ನಿಮ್ಮ ಕೈಗೆ ಬರಬಹುದು. ಸಂಭವಿಸಬಹುದಾದ ಬೆಳವಣಿಗೆಗಳು, ಪ್ರಮೋಷನ್ ಸೂಚನೆ, ಹೊಸ ಜವಾಬ್ದಾರಿ, ಮೇಲಧಿಕಾರಿಗಳ ಮೆಚ್ಚುಗೆ, ಹೊಸ ಪ್ರಾಜೆಕ್ಟ್ ಆರಂಭವಾಗಬಹುದು. ಸರ್ಕಾರಿ ಉದ್ಯೋಗಿಗಳಿಗೆ ಗೌರವ ಹೆಚ್ಚಾಗುತ್ತದೆ. ಖಾಸಗಿ ಉದ್ಯೋಗಗಳಿಗೆ ಸಾಧನೆ ಮಾಡುವ ಅವಕಾಶ. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದ ಅಥವಾ ದೊಡ್ಡ ಗ್ರಾಹಕರ ಸಂಪರ್ಕ ಸಾಧ್ಯತೆ. ಆದರೆ ತುರ್ತು ನಿರ್ಧಾರ ತಪ್ಪಿಸಿ ದಾಖಲೆ ಪರಿಶೀಲನೆ ಅಗತ್ಯ. ಆರ್ಥಿಕ ಸ್ಥಿತಿ ಲಾಭದ ಸಮಯ. ಹಣದ ವಿಚಾರದಲ್ಲಿ ಶುಭ ಸೂಚನೆ. ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಕೂಡ ಇದೆ. ಹೂಡಿಕೆ ಮಾಡಿದ ಹಣದಿಂದ ಲಾಭದ ಸುದ್ದಿಯಾಗುತ್ತದೆ. ಆದರೆ ವೈಭವದ ಖರ್ಚು ಹೆಚ್ಚಾಗಬಹುದು. ಅನವಶ್ಯಕ ಖರ್ಚು ನಿಯಂತ್ರಿಸಿ. ಜಮೀನು, ಬಂಗಾರ, ವಾಹನ ಖರೀದಿ ಯೋಚನೆ ಇದ್ದರೆ ಶುಭ ಸಮಯ ಇವುದು. ಪ್ರೀತಿ ಮತ್ತು ದಾಂಪತ್ಯ. ಗೌರವ ಮತ್ತು ಪ್ರೀತಿ. ಸಿಂಹ ರಾಶಿಯವರ ಪ್ರೀತಿಯಲ್ಲಿ ಗೌರವವನ್ನು ಮುಖ್ಯವಾಗಿ ನೋಡುತ್ತಾರೆ. ಇದು ಸಂಗಾತಿಯಿಂದ ನೀವು ಪ್ರೀತಿ ಮತ್ತು ಬೆಂಬಲವನ್ನು ಸಿಗುತ್ತದೆ. ಸಣ್ಣ ವಿಷಯಕ್ಕೂ ಕೋಪ ತೋರಿಸಿದರೆ ಮನಸ್ತಾಪ ಉಂಟಾಗಬಹುದು. ಸಂಜೆ ಸಮಯದಲ್ಲಿ ಒಟ್ಟಿಗೆ ಸಮಯ ಕಳೆಯುವುದು ಉತ್ತಮ. ಪ್ರೇಮಿಗಳಿಗೆ ಇಂದು ಮನದ ಮಾತು ಹೇಳಲು ಸೂಕ್ತ ಸಮಯ. ಒಂದು ಸರ್ಪ್ರೈಸ್ ನಿಮ್ಮ ಮನಸ್ಸನ್ನು ಖುಷಿಪಡಿಸುತ್ತದೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆಯೇ ಹೆಚ್ಚಾಗುತ್ತದೆ. ಹಿರಿಯರಿಂದ ಆಶೀರ್ವಾದ, ಮಕ್ಕಳಿಂದ ಸಂತೋಷದ ಸುದ್ದಿ. ಸಾಮಾಜಿಕವಾಗಿ ನಿಮ್ಮ ಪ್ರತಿಷ್ಠೆ ಏರುತ್ತದೆ. ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಸ್ಥಾನ ಸಿಗುವ ಸಾಧ್ಯತೆ ಕೂಡ ಇದೆ. ವಿದ್ಯಾರ್ಥಿಗಳಿಗೆ, ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಶುಭ ದಿನ. ಶ್ರಮಿಸಿದರೆ ಫಲ ಖಚಿತ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಹೃದಯ, ಬೆನ್ನು ಅಥವಾ ರಕ್ತದ ಒತ್ತಡದ ಸಮಸ್ಯೆ ಇರುವವರು ಜಾಗ್ರತೆ ವಹಿಸಬೇಕು. ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಿ. ಯೋಗ ಮತ್ತು ಸೂರ್ಯ ನಮಸ್ಕಾರ ಲಾಭಕರವಾಗಿರುತ್ತದೆ. ಇಂದು ಸಂಜೆ 4:45 ನಂತರ ಶುಭ ಸಮಯ. ಒಂದು ಅಕಸ್ಮಾತ್ ಸುದ್ದಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶ ತರಬಹುದು. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರ ಮುಂದಿನ 6 ತಿಂಗಳಲ್ಲಿ ದೊಡ್ಡ ಫಲ ಕೊಡಬಹುದು. ಆದ್ದರಿಂದ ಆತ್ಮವಿಶ್ವಾಸದಿಂದ ನಿಮ್ಮನ್ನ ಜೀವನದಲ್ಲಿ ಮುಂದೆ ಸಾಗಿರಿ. ಶುಭ ಸಂಖ್ಯೆ 1 ಆಗಿರುತ್ತದೆ. ಇಂದಿನ ದಿನದಲ್ಲಿ ಶುಭ ಬಣ್ಣ ಕಿತ್ತಳೆ ಅಥವಾ ಕೆಂಪು ಆಗಿರುತ್ತದೆ. ಇದಕ್ಕೆ ಪರಿಹಾರ, ಸೂರ್ಯನಿಗೆ ಅರ್ಘ್ಯ ನೀಡಿ. ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿದರೆ ಅದೃಷ್ಟ ಹೆಚ್ಚಾಗುತ್ತದೆ. ಸಿಂಹ ರಾಶಿಯವರೇ, ನೀವು ಹುಟ್ಟಿನಿಂದಲೇ ನಾಯಕರು. ಇಂದು ನಿಮ್ಮ ನಿರ್ಧಾರ ಮತ್ತು ಧೈರ್ಯ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಅವಕಾಶಗಳು ನಿಮ್ಮ ಮುಂದೆ ನಿಂತಿವೆ. ಅವನ್ನು ಹಿಡಿದುಕೊಂಡರೆ ನಿಮ್ಮ ಜಯ ನಿಮ್ಮದೇ. ಇಂತಹ ದಿನದ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇದು ನಿಮ್ಮ ಮನಸ್ಸಿಗೆ ತೊಟ್ಟಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ದಿನ ಸುಖಮಯವಾಗಲಿ. ಆ ಸೂರ್ಯ ನಿಮ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಧನ್ಯವಾದಗಳು ಸಿಂಹ ರಾಶಿಯ ಬಂಧುಗಳೇ.